ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ನಿಮ್ಮ ಆತ್ಮೀಯ ಅವಿನಾಶ್. ಗೆಳೆಯರೇ, ಇಂದಿನ ಚಿಂತನದಲ್ಲಿ ನಾನು ನಿಮ್ಮ ಮುಂದೆ 2 ಚಿಕ್ಕ ಜೆನ್ ಕಥೆಗಳನ್ನು ಪ್ರಸ್ತುತಪಡಿಸುತ್ತೇನೆ. ಕತೆ 1, ಇಬ್ಬರು ಸಂಚಾರಿ ಭಿಕ್ಷುಗಳು. ಒಮ್ಮೆ ಇಬ್ಬರು ಜೆನ್ ಭಿಕ್ಷುಗಳು ದೀರ್ಘ ಯಾತ್ರೆ ಹೊರಟಿದ್ದರು. ಅವರಲ್ಲಿ ಒಬ್ಬರು ಹಿರಿಯ ಜೆನ್ ಗುರುಗಳು, ಮತ್ತೊಬ್ಬ ಯುವ ಭಿಕ್ಷು. ಹೀಗೆ ನಡೆಯುತ್ತಿದ್ದಾಗ ಅವರ ಮುಂದೆ ಒಂದು ಹೊಳೆ ಎದುರಾಯಿತು. ಹೊಳೆಯಲ್ಲಿ ಹರಿಯುವ ನೀರನ್ನು ದಾಟಲು ಹೆದರಿ ಒಬ್ಬ ಯುವತಿ ನಿಂತಿದ್ದಳು. ಹೊಳೆಯನ್ನು ದಾಟಲು ಆಕೆ ಗುರುಗಳ ಬಳಿ ಸಹಾಯ ಕೇಳಿದಳು. ಜೆನ್ ಗುರುಗಳು ಅವಳನ್ನು ಬೆನ್ನಿನ ಮೇಲೆ ಹೊತ್ತು ಸುರಕ್ಷಿತವಾಗಿ ಇನ್ನೊಂದು ದಡದಲ್ಲಿ ಇಳಿಸಿದರು. ಇದನ್ನೆಲ್ಲ ಗಮನಿಸಿದ ಯುವ ಭಿಕ್ಷು ಮನದೊಳಗೆ ಕಳವಳಗೊಂಡನು. ಏಕೆಂದರೆ ಅವರ ಸಂಪ್ರದಾಯ ಪ್ರಕಾರ ಭಿಕ್ಷುಗಳು ಮಹಿಳೆಯರನ್ನು ಸ್ಪರ್ಶಿಸುವಂತಿರಲಿಲ್ಲ. ಯುವ ಭಿಕ್ಷು ಇದನ್ನು ಗುರುಗಳ ಎದುರು ಪ್ರಶ್ನಿಸದೆ ಕೆಲ ಹೊತ್ತು ನಡೆದನು. ಆದರೆ ಆತನ ಮನದಲ್ಲಿನ ತಳಮಳವನ್ನು ತಾಳಲಾರದೆ ಗುರುಗಳಿಗೆ ಕೇಳಿದನು, ಗುರುಗಳೇ, ನೀವು ಏಕೆ ಆ ಯುವತಿಯನ್ನು ಹೊತ್ತು ನಡೆದಿರಿ? ಅದು ನಮ್ಮ ನಿಯಮಗಳಿಗೆ ವಿರುದ್ಧವಲ್ಲವೇ? ಹಿರಿಯ ಭಿಕ್ಷು ನಗುತ್ತಾ ಉತ್ತರಿಸಿದರು, ನಾನು ಆ ಯುವತಿಯನ್ನು ಅಲ್ಲೇ ಇಳಿಸಿಬಿಟ್ಟೆ. ನೀನು ಮಾತ್ರ ಇನ್ನೂ ಅವಳನ್ನು ಹೊತ್ತುಕೊಂಡೇ ಬರುತ್ತಿದ್ದೀಯಲ್ಲ. ಕತೆ 2, ಕಲ್ಲಿನ ಗುದ್ದು. ಒಮ್ಮೆ ಜೆನ್ ಗುರುಗಳ ಬಳಿ ಬಂದ ಶಿಷ್ಯನು ಬೇಸರದಿಂದ, ಗುರುಗಳೇ, ಜೀವನದಲ್ಲಿ ಯಾವ ಸಮಸ್ಯೆಯೂ ನನ್ನನ್ನು ಬಿಡುತ್ತಿಲ್ಲ. ಯಾವ ದಾರಿಯಲ್ಲೂ ಸುಲಭತೆ ಕಾಣುತ್ತಿಲ್ಲ. ಏನು ಮಾಡಲಿ ಎಂದು ಕೇಳಿದನು. ಆಗ ಗುರುಗಳು ಆತನಿಗೆ ಒಂದು ಕಲ್ಲು ಕೊಟ್ಟು, ಇದನ್ನು ಕೈಯಲ್ಲಿ ಬಿಗಿಯಾಗಿ ಹಿಡಿದುಕೋ ಎಂದರು. ಶಿಷ್ಯ ಕಲ್ಲನ್ನು ಬಿಗಿಯಾಗಿ ಹಿಡಿದಾಗ ನೋವಾಯಿತು. ನಂತರ ಅವನು ಕೈಬಿಟ್ಟ ಕೂಡಲೇ ನೋವು ಮಾಯವಾಯಿತು. ಗುರುಗಳು ನಕ್ಕು ಹೇಳಿದರು, ಸಮಸ್ಯೆಗಳೇ ನಿನಗೆ ನೋವನ್ನು ಕೊಡುತ್ತಿಲ್ಲ. ನೀನು ಅವುಗಳನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳುತ್ತಿರುವುದೇ ನೋವು. ಅವುಗಳನ್ನು ಬಿಡಿ, ನೋವು ಸ್ವತಃ ಮಾಯವಾಗುತ್ತದೆ. ಯಾರಾದರೂ ಮಾಡಿದ ಕೃತ್ಯಕ್ಕಿಂತ ನಾವೇ ನಮ್ಮ ಮನಸ್ಸಿನಲ್ಲಿ ಹೊತ್ತುಕೊಂಡು ಬರುವ ಭಾರವೇ ನಮ್ಮನ್ನು ಹೆಚ್ಚು ಕೆಳಗೆ ಹಾಕುತ್ತದೆ. ಬಿಟ್ಟು ಬಿಡಲು ಕಲಿತರೆ ಮನಸ್ಸು ಹಗುರಾಗುತ್ತದೆ. ನನ್ನೆರಡು ಮಾತುಗಳನ್ನು ಆಲಿಸಿದ ಮನಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು.